ಥೈಲ್ಯಾಂಡಲ್ಲಿ ಬಾತ್ ಕರೆನ್ಸೀಸ್ ಬರುತ್ತೆ ಅಂತ. ಯಾಕಂದರೆ ಇಲ್ಲಿ ಬಂದರೆ ನಿಮಗೆ ಬಾತ್ ಅಂದರೆ ಸ್ನಾನ ಮಾಡಿಸಿ ಗುಂಡಾ ಥರ ಮಾಡಿ ಕಳಿಸ್ತೀವಿ ಅಂತ ಅವ್ರ ಅರ್ಥ. ಏನು ಬೇಕಾದ್ರೂ ಮಾಡ್ಬೋದು, ಆ ಥರ ಏನೇನು ಬೇಕಾದ್ರೂ ಮಾಡೋದಲ್ಲ. ಓಕೆ ಓಕೆ ರೈಸ್ ಆಗ್ಬಿಟ್ಟ. ಹೆಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಟ್ಯಾಲೆಂಟೆಡ್ ಕಲಾವಿದ. ಸೊ ಸುಮಾರು ದಿವಸ ಆಗೋಗ್ಬಿಟ್ಟಿತ್ತು ಸೋಲೋ ವ್ಲಾಗ್ ಮಾಡಿ. ಈ ಸೋಲೋ ವ್ಲಾಗು ನೀವೆಲ್ಲ ಇಷ್ಟಪಡ್ತೀರಾ ಅಂದ್ಕೊಂಡೆ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ, ನಾವು ಹೋಗ್ತಾಯಿದ್ದೀನಿ ಥೈಲ್ಯಾಂಡ್. ಫಸ್ಟ್ ಟೈಮ್ ಸೋಲೋ ಥೈಲ್ಯಾಂಡ್ಗೆ ಹೋಗ್ತಿರೋದು. ಇದಕ್ಕಿಂತ ಮುಂಚೆ ದುಬೈಗೆ ಹೋಗಿದ್ದೆ. ಸೊ ಈಗ ಥೈಲ್ಯಾಂಡ್ ನೋಡೋಣ ಹೇಗೆ ಇಷ್ಟಪಡ್ತೀರಾ ಅಂತ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಒಂದು ಬೆಸ್ಟ್ ಮೊಮೆಂಟ್ಸ್ ಆಗುತ್ತೆ. ಪ್ರತಿ ಸತಿ ಸೋಲೋ ಹೋದಾಗ ಏನಾದರೂ ಒಂದು ಮೆಮೊರೀಸ್ನ ತೊಗೊಂಡೇ ಬರ್ತೀನಿ. ಸೊ ಈಗ ಆಲ್ರೆಡಿ ಚೆಕ್ ಇನ್ ಆಗಿದ್ದೀನಿ. ಈಗ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ. ಆ್ಯಂಡ್ ಲಾಂಜ್ ಆ್ಯಕ್ಸಸ್ ಸಿಗುತ್ತೆ ಅಂತ ಹೋದೆ. ನಮ್ಮ ತಾಯಣೆ ನಮ್ಮ ಹತ್ರ ಇರೋ ಕಾರ್ಡ್ಗೆ ಲಾಂಜ್ ಆ್ಯಕ್ಸಸ್ ಸಿಗಲಿಲ್ಲ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಎಸಿತಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಾಂಬೆ ಬಸ್ಟರಿ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿ ಹೋಗ್ತೀನಿ. ನಾವು ಹೊರಗಡೆ ಬಂದ್ವಿ. ಸೊ ಇಲ್ಲಿ ನೋಡೋಣ ಪ್ರೈಸು. ಬಡ್ಡಿ ಮಕ್ಕಳು, ಒಂದು ಇಡ್ಲಿ 385 ರೂಪಾಯಿ. ಅವನು ಪೋಡಿ ಇಡ್ಲಿ ಅಂತೇನ, ಏನು ಪ್ಲೇನ್ ದೋಸೆ 450 ರೂಪಾಯಿ. ಎಕ್ಸ್ಟ್ರಾ ಕಾಫಿ ತೊಗೊಂಡ್ರೆ 725. ಮಟನ್ ಬೋಟಿನ, ಅಯ್ಯೋ ನನ್ನ ಮಕ್ಕಳ, ಮಟನ್ ಬೋಟಿಲಿ 3 kg ಮಟನ್ನೇ ಬಂದ್ಬಿಡ್ತಲ್ಲ ಗುರು. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಬಜೆಟ್ಗೆ ಟಿಕ್ಕಾ ಪನ್ನೀರ್ 575 ರೂಪಾಯಿ, ಇನ್ಕ್ಲೂಸಿವ್ ಟ್ಯಾಕ್ಸ್ 600 ರೂಪಾಯಿ ಆಗುತ್ತೆ. ಅದೇ ನನ್ನ ಬಜೆಟ್ಗಿರೋದು. ಸೊ ನೋಡ್ಬೋದು 570 ರೂಪಾಯಿಂದು ಪನ್ನೀರ್ ಟಿಕ್ಕಾ ರೋಲ್. ಅವನ ಅಜ್ಜಿ ಏನೂ ಇಲ್ಲ, ಇದಕ್ಕೆ 570 ರೂಪಾಯಿ ಕೊಡಬೇಕಾ? ಮೈ ಗಾಡ್. ಸೊ ಈ ಬಾಂಬೆ ಬ್ರಾಸರಿ ಅನ್ನೋ ಜಾಗಕ್ಕೆ ಬಂದು 1000 ರೂಪಾಯಿ ಬೋಡಿಸ್ಕೊಂಡೆ. ಒಂದು ತುಂಬ ಹೊಟ್ಟೆ ಎಸ್ತಿತ್ತು. ಸೊ ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಥೈಲ್ಯಾಂಡು ಒನ್ ಡೇ ಫಸ್ಟ್ ಡೇ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿ ಮೈ ಲಗೇಜ್. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾಂಜ್ನ ನಂಬ್ಕೊಂಡು ಈ ಸತಿ ಬರೋಕ್ಕೆ ಹೋಗ್ಬಿಡಿ. ಬಿಕಾಸ್ ಈ ಸತಿ ಲಾಂಜ್ ಆ್ಯಕ್ಸಸ್ಸು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದೆ. ಆ್ಯಂಡ್ ಲಾಂಜ್ ಬೇರೆ ಥರನೇ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ಮೇನ್ ಎಷ್ಟೊಂದು ಜನ ಲಾಂಜಲ್ಲಿ ಕ್ಯೂ ಇದೆ. ಸೊ ಅವರೆಲ್ಲ ದೊಡ್ಡ ಕಾರ್ಡ್ಸ್ ಇಟ್ಕೊಂಡಿರ್ತಾರೆ. ಸೊ ಇಂಟರ್ನ್ಯಾಷನಲ್ ಕಾರ್ಡ್ಸು, ಪ್ಲ್ಯಾಟಿನಮ್ಮು, ಅದರಲ್ಲಿ ಬೇರೆ ಏನೇನೋ ವಿಧವಾದಿರೋ ಕಾರ್ಡ್ಸ್ಗಳು ಇಟ್ಕೊಂಡ್ರೆ ಮಾತ್ರ, ಅಂದರೆ ವೆರಿ ಫ್ಯೂ ಕಾರ್ಡ್ಸು ಆಕ್ಸೆಸಿಬಿಲಿಟಿ ಇದೆ. ನಮ್ಮ ಕಾರ್ಡ್ಸ್ಗಳೆಲ್ಲ ಡೊಮ್ಯಾಸ್ಟಿಕ್ ಫ್ಲೈಟ್ಸ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಡೊಮ್ಯಾಸ್ಟಿಕ್ ಹೋಗೋಗಿ ಓಕೆ, ಇಂಟರ್ನ್ಯಾಷನಲ್ ಹೋಗೋರೆ ಸ್ವಲ್ಪ ನೋಡ್ಕೊಳ್ಳಿ ಯಾವ ಥರ ಏನು ಎತ್ತ ಅಂತ. ಸೊ ಅಪಾರ್ಟ್ ಫ್ರಮ್ ದಟ್, ಈಗ ನಮ್ಮ ಥೈಲ್ಯಾಂಡ್ಗೆ ಹೋಗುವಂಥ ಸಮಯ. ಸೊ ಸಾಕು, ಫ್ಲೈಟ್ ಜಾಸ್ತಿ ತೋರಿಸೋದು ಬೇಡ. ಲೆಟ್ಸ್ ಗೋ ಟು ಥೈಲ್ಯಾಂಡ್. ಸೊ ಹಿಂಗೋ ನೀಟಾಗಿ ಫ್ರೆಶ್ ಅಪ್ ಆಗಿ ನನ್ನ ಲಗೇಜ್ಗಳೆಲ್ಲ ಎತ್ಕೊಂಡು ಈಗ ಒಂದು ಬಸ್ಸು ಅಥವಾ ಗಾಡಿ ಹಿಡಿಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾವ್ದಾದ್ರು ನೀಟಾಗಿ ಒಂದು ಒಳ್ಳೆ ಗಾಡಿ ಹಿಡಿದು, ಇರ್ತಾವಲ್ಲ ಆ್ಯಪ್ಸ್ಗಳು, ಅದನ್ನ ಇಟ್ಕೊಂಡು ಸೊ ಸ್ಟ್ರೈಟ್ ಅವೇ ಝೂ ನಾನು ಹೇಳಿದ್ನಲ್ಲ, ತಮ್ಮನೇಲಿ ನೋಡಿರ್ತೀರಲ್ಲ, ಟೈಗರ್ ಝೂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಗರ್ ಝೂ ಹೇಗಿರುತ್ತೋ, ಸೊ ಅದಕ್ಕೆಲ್ಲ ಟಿಕೆಟ್ಸ್ ಎಲ್ಲ ಆಲ್ರೆಡಿ ಬುಕ್ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನಿದ್ರು ಟೈಗರ್ ಝೂಗೆ ಹೋಗಬೇಕು. ಸೊ ಥೈಲ್ಯಾಂಡಲ್ಲಿದ್ದೀನಿ. ಸೊ ಎಲ್ಲರೂ ನೋಡ್ತೀರಾ. ಆ್ಯಂಡ್ ಥೈಲ್ಯಾಂಡಲ್ಲಿ ವೀಡಿಯೋಸ್ ತೆಗೋಂಗಿಲ್ಲ, ಅದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಬಟ್ ಇಟ್ಸ್ ಓಕೆ, ಹೆಂಗೋ ಮ್ಯಾನೇಜ್ಮೆಂಟ್ ರೆಡಿ ಮಾಡ್ಕೊತ ಇದ್ದೀನಿ. ಸೊ ಬನ್ನಿ ಹೋಗೋಣ ಝೂಗೆ. ಸೊ ಎಲ್ಲ ಹಾಕ್ಕೊಂಡಿದ್ದಾರೆ, ಅಲ್ಲಿ ನೋಡಿ ಪ್ರಶಾಂತ್ ಅಂತ ಹಾಕ್ಕೊಂಡಿದ್ದಾರೆ. ಫೈನಲಿ ಬಂದಿದ್ದೇವೆ ಥೈಲ್ಯಾಂಡ್. ಸೊ ಈಗ ನಾವು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಯುವರ್ ನೇಮ್ ಸ್ವೀಟ್ ಬಾಯ್. ಐ ಆಮ್ ಖಾರ ಬಾಯ್. ಸೊ ಬ್ಯಾಂಕಾಕ್ ಏರ್ಪೋರ್ಟಿಂದ ಥೈಲ್ಯಾಂಡ್ ಟೈಗರ್ ಝೂಗೆ ಹೋಗೋದಕ್ಕೆ ಮಿನಿಮಮ್ 2 hours ಬೇಕಾಗಿತ್ತು. ಟ್ರಾಫಿಕ್ ಏನಿಲ್ಲ, ಆರಾಮಾಗಿ 2 hours ಹೊರಟ್ವಿ. ಆ್ಯಂಡ್ ನಿಜವಾಗ್ಲೂ ಫಸ್ಟ್ ಬ್ಯಾಂಕಾಕ್ ಏರ್ಪೋರ್ಟಿಗೆ ಬಿದ್ಮೇಲೆ ನೆಕ್ಸ್ಟ್ ನಾವು ಹೋಗಬೇಕಾದ್ರೆ ಥೈಲ್ಯಾಂಡಲ್ಲಿರೋ ಆ ಝೂಗೆ. ಸೊ ನೋಡಿ, ಆ ಝೂಗೆ ಬಂದಿದ್ದೀವಿ. ನೀವು ನೋಡಿದ್ರು ಇಂಟರ್ನೆಟ್. ಸೊ ಗೈಸ್, ಎಂಟ್ರಿ ಕೊಟ್ಟಿದ್ದೀವಿ. ಸೊ ನೋಡ್ಬೋದು ಎಷ್ಟು ಸಗದಾಗಿದೆ ಅಂತ. ಮಸ್ತಾಗಿದೆ ಆ್ಯಕ್ಚುಲಿ, ಚಿಂದಿ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಕ್ರೇಜಿಯಾಗಿದೆ. ಆ್ಯಂಡ್ ಈಗ ನಾವು ಒಳಗಡೆ ಹೋಗ್ತಾಯಿದ್ದೀವಿ ರಾಯಲ್ ಬೆಂಗಾಲ್ ರೆಸ್ಟೋರೆಂಟ್ಗೆ. ಸೊ ಏನಂತ ಅಂದರೆ, ನಾನು ಪ್ಲ್ಯಾನ್ ಮಾಡಬೇಕಾದ್ರೆ ಅಥವಾ ಬುಕ್ ಮಾಡಬೇಕಾದ್ರೆ ಐಟಿನರಿಲಿ ಟೈಗರ್ಸು ಬುಕ್ ಮಾಡಬೇಕಾದ್ರೆ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಅಂತ ಬುಕ್ ಮಾಡಿಬಿಟ್ರೆ ನಮಗೆ ನೆಗೋಷಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ನ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿನಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆ್ಯಂಡ್ ನಿಜವಲ್ಲೂ ಈ ವಿಡಿಯೋ ನಿಮ್ಗೆ ಎಂಟರ್ಟೈನಿಂಗ್ ಆಗಿರುತ್ತೆ. ತಲೆ ಕೆಡ್ಸ್ಕೊಳ್ಕೊಬಿಡಿ. ನಾನಂತೂ ಮಜಾ ಹೊಡೆಸ್ತೀನಿ. ಸೋಲೋ ಏನಪ್ಪ ಏನು ಮಜಾ ಇರಲ್ಲ, ಒಂದು ವ್ಲಾಗ್ ಅಂದ್ಕೊಳಕ್ಕೋಗ್ಬಿಡಿ. ಸೋಲದಲ್ಲೇ ಮಜಾ ಹೊಡೆಸೋಣ. ಸೊ ಎಂಟ್ರಿ ಕೊಡ್ತಾಯಿದ್ದೀನಿ. ಮಾಡ್ತಾನೆ ಟೈಗರ್ ನೋಡ್ಬೋದು. ನಮ್ಮಲ್ಲಿ ನಮ್ಮ ಝೂವಲ್ಲಿ ಟೈಗರ್ ಸಿಗೋದೇ ಕಷ್ಟ. ಬಂಡೀಪುರಿಗೆಲ್ಲ ಹೋಗ್ತಿದ್ವಿ. ಇಲ್ಲಿ ಟೈಗರ್ ಹತ್ತಿರದಲ್ಲೇ ನೋಡ್ಬೋದು. ಹೆಂಗಿದೆ ನೋಡಿ.
ಸಾಕಾಗಿದೆಲ್ಲ. ಸೊ ಈ ಗಾಡೀಲಿ ನಮಗೆ ಎಲ್ಲ ಟೈಗರ್ಗಳನ್ನ ತೋರಿಸ್ತಾರೆ. ಹಾಯ್ ಸರ್, ಸರ್ ಐ ಆಮ್ ಎ ವ್ಲಾಗರ್. ಸಿ ಹಾಯ್, ಹಾಯ್, ಹೆಲೋ. ಯು ಗೆವ್ ಟೈಗರ್, ವಿಲ್ ಕ್ಯಾನ್ ಟಚ್ ಟೈಗರ್, ಟೈಗರ್ ಟಚ್ ಟೈಗರ್. ಏನೋ ಟೈಗರ್ನ ಟಚ್ ಮಾಡ್ತೀವೋ ಹಿಡ್ಕೋತೀವೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹತ್ತ ಇರೋಣ ಬನ್ನಿ. ಡೇವ್ ತಂಬೆ ಅಂತ ಇದು ಹೆಂಗೆ ಗೊತ್ತಾ, ಫಾರೆಸ್ಟಲ್ಲಿ ಓಡಾಡ್ತಾ ಇರ್ತಾರಲ್ಲ ಅವಾಗ ಒಳಗಡೆ ನಮ್ಮನ್ನೇ ಕೇಚ್ತಾ ಇರ್ತಾರೆ, ಟೈಗರ್ನಲ್ಲ ನಮ್ಮನ್ನೇ ಕೇಚ್ತಾರೆ ಇರ್ತಾರೆ. ಅವಾಗ ಮುಚ್ಕೊಂಡಿದ್ರಲ್ಲ ಹತ್ಬಿಟ್ಟು ಹೋಗ್ಬೇಕು. ಟೈಗರ್ ಟೋಪಿ ಅಂತ ಬಂದ್ಬಿಟ್ಟು ಟಿಕೆಟ್ ತೊಗೊಬೇಕು. ಸೊ ಟಿಕೆಟ್ ತೊಗೊಂಡಿದ್ದ ತಕ್ಷಣ ನಾವು ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಬೇಕು. ಸೊ ಹೇಳಿದ್ನಲ್ಲ 250 ಬಾತು ನಾರ್ಮಲ್ ಫೋಟೋ, 850 ಬಾತು ವಾಕಿಂಗ್ ಫೋಟೋ, ಆಮೇಲೆ ಏನೋ ಫೀಡಿಂಗ್ ಫೋಟೋ ಒಂದು 450 ಬಾತ್ ಹಂಗಿರುತ್ತೆ. ಆದಾಗಲಿ ನಾವು ಟೈಗರ್ ಜೊತೆ ಫೋಟೋ ತೆಗೆಸ್ಕೊಂಡೇ ಬಿಡೋಣ. ಹೋದ್ರೆ ಹೋಗಿ 250 ಬಾತ್ ಅಂದ್ಬಿಟ್ಟು ನಾವು ಹೋಗಿ 250 ಬಾತ್ ಕೊಟ್ಟು ಟಿಕೆಟ್ ತೊಗೊಂಡು ಟೈಗರ್ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಕಾಯ್ತಾ ಇದ್ದೆ. ಸ್ಮೈಲ್ ಈಸ್ ಫೋಟೋ ಟೇಕಿಂಗ್ ನಾಟ್ ಫೋಟೋ ಅವ್ನು ಫೋಟೋ ತೆಗಿ ಸರ್, ಫೋಟೋ. ಹಾಂ ಓಕೆ ರೈಸ್ ಆಗ್ಬಿಟ್ಟ. ಓಕೆ ರೆಡಿ. ಸೊ ಇವರೆಲ್ಲರೂ ಹಾಯ್ ಸೇ ಹಾಯ್ ಮೈ ಬ್ಲಾಗ್ ಹಾಯ್ ಸೂಪರ್ ಕ್ರೇಜಿ. ಸೊ ಟೈಗರ್ಗೆ ಒಂದು ಮಿನಿಟ್. ಸೊ ಟೈಗರ್ಗೆ ಅವಾಗವಾಗ ಈ ಕೋಲ್ ಇರುತ್ತೆ, ಈ ಕೋಲಲ್ಲಿ ಕಪಕ್ ಅಂತ ಹೊಡೆದು ಈ ಕೋಲಲ್ಲಿ ಅವ್ರಿಗೆ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಸೊ ಇದು ಅವರು ಮುಖ್ಯ ಉದ್ದೇಶ. ವೆರಿ ಎಕ್ಸ್ಪೆನ್ಸಿವ್ 250 ಬಾತ್ಸ್ ಸಿಕ್ಕಾಪಟ್ಟೆ. ಇಲ್ಲೇ ತಗೊಂಡು ಫೋಟೋ ತಗೋತಾ ಇರ್ತಾರೆ. ಸೊ ಏನಂದರೆ ಹುಲಿನ ಮುಟ್ಟಬೇಕು, ಕಚ್ಚಿಸ್ಕೋಬೇಕು ಅಂದ್ರೆ ಇನ್ನೂ ಜಾಸ್ತಿ, ಅದ್ರ ಜೊತೆ ನಡಿಬೇಕು ಅಂದ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ. ಸೊ ಹಂಗಿರುತ್ತೆ. ಸೊ ನೋಡಿಕೊಂಡು ತೊಗೋಬೇಕು. ನಾನು ಆಲ್ರೆಡಿ ಫೋಟೋ ತಗೊಂಡಿದ್ದೀನಿ, ನೋಡಿರ್ತೀರ ವೀಡಿಯೋದಲ್ಲಿ. ಸೊ ಫೈನಲಿ ಹಿಂಗೋ ಮಾಡಿ ಹುಲಿ ಜೊತೆ ನಾನು ಹುಲಿನ ದೂರದಿಂದ ನೋಡ್ತಿದ್ದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹತ್ರದಲ್ಲಿ ನೋಡಿ ಆ ಹುಲಿನ ಮುಟ್ತಿರ್ಬೇಕಾದ್ರೆ ನಂಗೆ ಒಂಥರ ಅನ್ನೋ ಥರ ಖುಷಿ ಆಯಿತು. ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ ಕೂಡ ಕೊಡ್ತು. ಸೊ ಒಟ್ಟಿನಲ್ಲಿ ಹುಲಿ ಜೊತೆ ಈ ಎಕ್ಸ್ಪೀರಿಯನ್ಸ್ ಅಂದರೆ 250 ಬಾತ್ ಅಂದರೆ 750 ರೂಪಾಯಿ ನಮ್ಮ ಇಂಡಿಯನ್ ಮನಿ. ಹುಲಿ ಜೊತೆ ವಾಕ್ ಮಾಡಬೇಕು ಅಂದರೆ 850 ಬಾತ್ ಅಂದರೆ 2000 ರೂಪಾಯಿ. ಸೊ ಹುಲಿ ಜೊತೆ ವಾಕ್ ಮಾಡಬೇಕು, ಹುಲಿ ಜೊತೆ ಊಟ ಮಾಡಿಸ್ಬೇಕು ಅಂದರೆ ಅದಕ್ಕೆ ಒಂದು 1000 ಜಾಸ್ತಿ. ಸೊ ಒಟ್ಟಾರೆ ಹುಲಿ ಜೊತೆ ನೀವು ಜೀವನ ಮಾಡಬೇಕು ಅಂದರೆ ದಿನಕ್ಕೊಂದು 20,000 ರೆಡಿ ಮಾಡಿ ಇಟ್ಕೊಬೇಕು. ಸೊ ಇಲ್ಲೇ ನೋಡಿ, ಇಲ್ಲೇ ಇದೆ. ಸೊ ಇಲ್ಲಿ 250 ಬಾತ್ಸ್ ಪರ್ ಪರ್ಸನ್ ಅಂತ ಹಾಕವನೆ ನೋಡಿ, ಈ ಥರ ತೆಗೆಸ್ಕೊಬೋದು. ಸೊ ನನಗೆ ಚೆನ್ನಾಗಿ ತೆಗೆದ. ನಾನು ವ್ಲಾಗರ್ ಅಂದಿದ ತಕ್ಷಣ ಫೋಟೋ ಬೂತಲ್ಲಿ ನೀಟಾಗಿ ಸಗದಾಗಿ ತೆಗೆದ. ಒಟ್ಟಿನಲ್ಲಿ ಮಜಾ ಇತ್ತು. ಕ್ರೇಜಿ ಮೂಮೆಂಟು. ಹುಲಿನ ಮುಟ್ತಿರ್ಬೇಕಾದ್ರೆ ಒಂದು ಒಳ್ಳೆ ಫೀಲ್ ಇತ್ತು. ಸೊ ಈಗ ನಾವು ಟೈಗರ್ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾಯಿತು, ಸಗದಾಗೂ ಬಂತು. ಟೈಗರ್ ಜೊತೆ ಆದಮೇಲೆ ಈಗ ಬೇಬಿ ಟೈಗರ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದು. ಆದರೆ ನಮ್ಮ ಹತ್ರ ದುಡ್ಡಿಲ್ಲ, ಬೇಬಿ ಟೈಗರ್ ಜೊತೆ ತೆಗೆಸ್ಕೊಳ್ಳೋದು ದುಡ್ಡಿಲ್ಲ. ಎಷ್ಟಿದೆ ಅಂತ ನೋಡೋಣ ಬನ್ನಿ. ಬೇಬಿ ಟೈಗರ್ ಜೊತೆ 400 ಬಾತ್ ನೋಡಿ, 400 ಬಾತ್ ಬೇಬಿ ಟೈಗರ್. ಅಂದರೆ ಮಕ್ಕಳನ್ನ ಕರ್ಕೊಂಬರ್ತಾರಲ್ಲ, ಚೆನ್ನಾಗಿ ಬೋರ್ಸ್ಬಿಡೋಣ ಅಂತ. ಚೆನ್ನಾಗಿ ಬೋರ್ಸ್ಬಿಡಿ ಅಂತ. ಮಗು ಟೈಗರು ಬಟ್ ಇನ್ನೂ ಚೆನ್ನಾಗಿರ್ಬೋದಾಯ್ತು ಮಗು ಟೈಗರ್. ಪಾಪ ಅದನ್ನು ಕೇಜ್ ಒಳಗೆ ಹಾಕಿ ಹಿಂಸೆ ಹಾಕ್ತಾರೆ, ಫೀಡಿಂಗ್ ಮಾಡ್ತಾರೆ. ಫೀಡಿಂಗ್ ನಿಮ್ಮ ಬೇಬಿ ಟೈಗರ್ ಜೊತೆ ತೆಗೆಸ್ಕೊಂಡು ಫೀಡ್ ಮಾಡ್ಬೋದು ಅಂತ. ಸೊ ಫೀಡಿಂಗ್ ಅದೇನೇನೂ ಮಾಡೋಂಗಿಲ್ಲ, ಫೀಡ್ ಮಾಡಿ ಅಂತ ಅಷ್ಟೇ. ಫೀಡ್ ಮಾಡಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ ಹೆಂಗೆ ಫೀಡ್ ಮಾಡಿ ಫೋಟೋ ತೆಗೆಸ್ಕೊಳ್ತಾರೆ. ಸೊ ಮೊಲ ನೋಡಿ, ಮೊಲ ಈಸ್ ಮೊಲ ಎಲ್ಲ ಕಡೆ ಸಿಗುತ್ತೆ ಬಿಡಿ, ಅದೇನು ಪ್ರಾಬ್ಲಮ್ ಏನಿಲ್ಲ ಮೊಲ ಸಿಗೋದಕ್ಕೆ. ದುಡ್ಡನ್ನ ಹೆಂಗೆ ಉಡಾಯಿಸ್ಬೋದು ಅಂತ ಏನಾದರೂ ಇತ್ತು ಅಂದರೆ ಈ ಜಾಗ ಚೂಸ್ ಮಾಡ್ಬೋದು. ಯಾಕಂದರೆ ನೋಡ್ಬೋದು ನೀವು, ನೋಡಿ ಇಲ್ಲಿ ಹೆಂಗಿದೆ ಅಂತ. ಸೊ ಟೈಗರ್ ಟೋಪಿ ಹತ್ರ ಹೋಗಿ ಫೋಟೋ ಗಿಟೋ ತೆಗೆಸ್ಕೋಬೋದು ಅಂತಂದರೆ ನೋಡಿ. ಇನ್ನೊಂದೇನೆಂದರೆ ಮೇನ್ ಥಿಂಗು, ಈ ಸಿಂಗಲಲ್ಲಿ ಬಂದರೆ ಏನು ಬೇಕಾದ್ರೂ ಮಾಡ್ಬೋದು. ಆ ಥರ ಏನೇನು ಬೇಕಾದ್ರೂ ಮಾಡೋದಲ್ಲ. ಅಷ್ಟು ಮಾತ್ರ ನೋಡ್ಬೋದು ಅಷ್ಟೇ, ಅದಕ್ಕೆ ಮೇಲೆ ಏನೂ ನೋಡೋಂಗಿಲ್ಲ. ಸೊ ಇಲ್ಲೊಂದು ಒರಿಜಿನಲ್ಲು ಥರ ಇರೋ ಟೈಗರ್ ಇದೆ, ಆದರೆ ಏನೇನಿಲ್ಲ ಬಿಡಿ ಅಂತ. ದೊಡ್ಡ ಒರಿಜಿನಲ್ ಟೈಗರ್ ಜೊತೆ ತೆಗೆಸ್ಕೊಂಡಿದ್ದೀವಿ ಏನೋ ಸೊ ಟೈಗರ್ ಟೋಪಿ ಅಂತಲೇ ಫೋಟೋ ಗಿಟೋ ತೆಗೆಸ್ಕೋಬೋದು. ಅಂದರೆ ಮಸ್ತು ಫೋಟೋ ಸೆಷನ್ ಅಂತಲೇ ಹೇಳ್ಬೋದು, ಮಸ್ತಾಗಿ ಫೋಟೋ ತಗೋಬೋದು. ಸೊ ಟೈಗರ್ ಟೋಪಿಯಾ ಏನು ಟೋಪಿಯಾನೋ ಒಟ್ಟು ಅಂದರೆ ಟೈಗರ್ ಟೋಪಿಯ ಕಾನ್ಸೆಪ್ಟ್ ಏನಂದರೆ, ನೀವು ಟೈಗರ್ ಹತ್ರ ಬಂದರೆ, ಟೈಗರ್ ಝೂಗೆ ಬಂದರೆ ನಾವು ಇಲ್ಲೇ ಟೋಪಿ ಹಾಕಿ ಕಳಿಸ್ತೀವಿ, ನೀವು ಟೋಪಿ ತರಬೇಡಿ ಅಂತ. ಸೊ ಬೇಸಿಕಲಿ ನಾವೇ
500 ಬಾತು 400 ಬಾತು 300 ಬಾತ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಟೋಪಿ ಹಾಕ್ಬಿಡ್ತೀವಿ. ಟೋಪಿ ತರಕ್ಕೆ ಹೋಗಬೇಡಿ ಅಂತ ಸಿಂಬಾಲಿಕ್ಕಾಗಿ ಅವರು ಟೋಪಿಯಾ ಅಂತ ಹಾಕಿದ್ದಾರೆ. ಇನ್ನು ಟೋಪಿಯಾ ಅಂತ ಸ್ಪೆಲ್ ಮಾಡ್ತಾರೆ, ಇಲ್ಲ ಟೋಫಿಯಾ ಅಂತ ಸ್ಪೆಲ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಈಗ ನಾವು ಬಂದಿದ್ದೀವಿ ಟೈಗರ್ ಶೋಗೆ. ಸೊ ಟೈಗರ್ ಶೋಗೆ ಟಿಕೆಟ್ ತೊಗೊಂಡಿದ್ವಿ. ಸೊ ಟೈಗರ್ ಶೋಗೆ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದೇನು ಮುಖ್ಯವಾದ ವಿಷಯ ಅಂತಂದರೆ ಈ ಶೋ ಪ್ರತಿ 1 hourಗೆ ಒಂದು ಸತಿ ಶೋ ನಡೀತಾ ಇರುತ್ತೆ. 10:30 11:30 ಅದಾದಮೇಲೆ ಕ್ರೊಕೊಡೈಲ್ ಶೋ ಇರುತ್ತೆ. ಸೊ ಟೈಗರ್ ಶೋ ಹೋಗೋಣ. ಸೊ ನೋಡ್ಬೋದು ಹೆಂಗಿದೆ ಅಂತ. ದೊಡ್ಡ ಇದಿದೆ ನೋಡ್ಬೋದು, ತುಂಬ ಜನ ಇದ್ದಾರೆ. ಶೋ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಟೈಗರ್ ಬರುತ್ತೆ. ಅವ್ರು ಹೇಳಿದ್ರು ಅರ್ಧ ಗಂಟೆಗೆ ಒಂದ್ಸತಿ ಶೋ ಸ್ಟಾರ್ಟ್ ಆಗುತ್ತೆ ಅಂತ. ಟೈಗರ್ ನೋಡಕ್ಕೆ ಸುಮಾರು ಜನ ಕಾಯ್ತಿದ್ದಾರೆ. ಇದ್ದಾರೆ. ಹಾಯ್ ಹೇಳ್ರು, ಎಲ್ಲ ಕನ್ನಡದವರು. ಅದು ಅಲ್ಲಿ ಯಾವನ ಬಂದ. ಇವನ್ ಯಾಕೆ ಇಷ್ಟೊಂದು ಬಿಲ್ಡಪ್. ಟೈಗರ್ ತೋರ್ಸ ಅಲ್ಲ. ಓ ಕ್ರೇಜಿ. ಟೈಗರ್ ಶೋ ಅಂದ್ರೆ ಇದು. ಎಲ್ಲ ಅಲ್ಲೇ ನಿಂತ್ಕೊಳ್ತವೆ. ಅದಕ್ಕೆ ಹಿಂಸೆ ಕೊಟ್ಬಿಡ್ತಾರೆ ನನ್ನ ಮಕ್ಕಳು ಪಾಪ. ಆ ಟೈಗರ್ಗಳಿಗೆ ಹಿಂಸೆ ಕೊಟ್ಟಾಕ್ಬಿಡ್ತಾರೆ. ಇಲ್ಲೊಂದು 3 ಟೈಗರ್ ಬಂತು. ಟೈಗರ್ ಶೋಗಳಲ್ಲಿ ಟೈಗರ್ಗಳಿಗೆ ಬಿಫೋರ್ ಶೋ ಒಂದು 6 hours ಊಟ ಹಾಕಿರಲ್ಲ. ಸೊ ಆಗ ಶೋ ಟೈಮಲ್ಲಿ ಊಟ ಕೊಡ್ತಾರೆ. ಆದ್ದರಿಂದ ಟೈಗರ್ಸು ಅವ್ರು ಹೇಳಿದ ಮಾತನ್ನ ಕೇಳ್ತಾರೆ. ಸೊ ಈ ಥರ ತುಂಬ ವರ್ಷಗಳಿಂದ ಟ್ರೈನ್ ಮಾಡಿರ್ತಾರೆ. ಕೆಲವು ಬಲ್ಲಮೂಲಗಳಿಂದ ತಿಳ್ಕೊಂಡಿರೋದೇನಪ್ಪ ಅಂದರೆ ಟೈಗರ್ಗಳಿಗೆ ಸಾಫ್ಟಾಗಿರಲಿ ಅನ್ನೋದಕ್ಕೋಸ್ಕರ ಇಂಜೆಕ್ಟ್ ಮಾಡ್ತಾರೆ ಅಂತ. ಬಟ್ ಅದೆಷ್ಟು ಮಟ್ಟಿಗೆ ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಡ್ರಗ್ಸ್ ಹಾಕಿರ್ತಾರೆ ಟೈಗರ್ಗೆ ಅಂತ. ಆದ್ದರಿಂದ ಟೈಗರ್ ಬೈಕೆ ಹೇಳಿದ ಮಾತು ಕೇಳ್ತಾರೆ. ಸೊ ನಿಮ್ಗೆ ಗೊತ್ತು ಕಾಡಲ್ಲಿರೋ ಪ್ರಾಣಿ ಆಗಿದ್ದರೆ ಎಷ್ಟು ಫೆರಿಷಿಯಸ್ ಆಗಿರುತ್ತೆ ಅಂತ. ಬಟ್ ಇವ್ರ ಜೊತೆ ಇದ್ದು ಅದು ನಾಯಿಗಿಂತ ಕೀಳಾಗಿ ಇವ್ರ ಮಾತುಗಳು ಕೇಳ್ತಾ ಇರ್ತಾರೆ. ನೀವು ನೋಡ್ಬೋದು ಅವ್ರು ಹೇಳಿದ್ದನ್ನೆಲ್ಲ ಮಾಡಿ ನಮಗೆ ಆ ಟೈಗರ್ ನೋಡ್ತಾ ಅಯ್ಯೋ ಅಂತ ಅನಿಸ್ಬಿಡ್ತು. ಸೊ ಈ ಫೀಲ್ ನನಗೆ ಈ ಶೋ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಾಡ್ತಿತ್ತು ನನಗೆ. ಟೈಗರ್ ಡಬ್ಬಿಂಗ್ ಮಾಡೋಣ. ಮಗ ನನ್ನ ಮಗ ಹೆವಿ ಟಾರ್ಚರ್ ಕೊಡ್ತವನು. ಬಂದ ಲೋಫರ್ ನನ್ನ ಮಗ ಬಂದ ಹೋಗು ವಾಪಸ್ ಹೋಗು. ಅಜ್ಜಿ ಇವ್ರು ಹೇಳಿದ ತಕ್ಷಣ ನಾವು ಮಾಡ್ಬಿಡ್ಬೇಕು. ಯಾರಿಗೂ ಇವರೆಲ್ಲ ಡಬ್ಬಿಂಗ್ ಕೊಟ್ಟೆ ಸುಮ್ಮನೆ ಹೊಡೆಯಕ್ಕೆ ಹೋದೆ. ನನ್ನ ಮಗನೇ ಹೊಡೆದ ಕಚ್ಚಾಕ್ಬಿಡ್ತೀನಿ ಅಂತ. ಏನು ಕಂಟ್ರೋಲ್ ಮಾಡ್ತೀವಿ ಶಿಷ್ಯ ಕೊಟ್ಟು. ಆಯ್ತು ಬಿಡ ಆಯ್ತು ಐಫೈ ಬಿಡಲ್ಲ. ಎದ್ರಿಸಿ ಮಡಗ್ಬಿಟ್ಟವಲ್ಲ ಲೋಫರ್ ನಮ್ಮ. ನಾನು ಮಾಡಿದ್ದು ನೀನು ಮಾಡಿದೆ ಅಂತ. ನೀನು ಮಾಡ್ಬಿಟ್ಟಲ್ಲ ಅಂತ ಹೊಟ್ಟೆ ಉರಿ ಬಂದ್ಬಿಡ್ತು ಅದಕ್ಕೆ ಅದು ಡಬಕ್ ಅಂತ ಗುದ್ದಕ್ಕೋಯ್ತು. ಒಟ್ಟಾರೆ ಟೈಗರ್ ನೋಡಿ ಹೆದರಿಕೋತಿದ್ದು ನಾವುಗಳೆಲ್ಲ ಫಸ್ಟು ಈ ಶೋಗೆ ಬಂದಾಗ ಅನ್ಸೋದು ಒಂದೇ, ಟೈಗರ್ ನಮ್ಮನ್ನು ನೋಡಿ ಭಯ ಪಡ್ತಿರುತ್ತೆ, ನಾವು ಅದನ್ನ ನೋಡಿ ಭಯ ಪಡಲ್ಲ ಅಂತ. ಸೊ ಯಾವತ್ತೂ ಅಷ್ಟೇ ಈ ಥರ ಶೋಗಳಿಗೆ ಬಂದಾಗ ನಮ್ಗೆ ಒಂದೇನು ಅನಿಸುತ್ತೆ ಅಂತಂದರೆ ಅವ್ರು ನಮ್ಮನ್ನು ನಗಿಸೋದಕ್ಕೆ ಅಥವಾ ನಮ್ಮನ್ನು ಚಪ್ಪಾಳೆಗೆ ಇಟ್ಟಿಸ್ಕೊಳ್ಳೋದಕ್ಕೆ ಅದಕ್ಕೆ ಯಾವ ಮಟ್ಟಕ್ಕೆ ಟಾರ್ಚರ್ ಕೊಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅಥವಾ ಊಟ ಕೊಟ್ಟಿರಲ್ವಾ, ಇಲ್ಲ ಚೆನ್ನಾಗಿ ಕೇರ್ ಮಾಡಿರ್ಬೋದು, ಹೇಳೋದಕ್ಕಾಗಲ್ಲ. ಸೊ ಒಟ್ಟಾರೆ ನನಗೆ ಗೊತ್ತಿರೋದು ಏನಂತಂದರೆ ಆ ಟೈಗರ್ಗಳು ಕಂಪ್ಲೀಟಾಗಿ ಟ್ರೈನರ್ ಹತ್ರ ಭಯ ಪಟ್ಕೊಂಡ್ಬಿಟ್ಟಿರ್ತವೆ. ಆ್ಯಂಡ್ ಯಾವ ಥರ ಅಂದರೆ ಒಂದು ಪೊಪೆಟ್ ಥರ ರೋಡಲ್ಲಿ ನಾವು ಏನು ವಾಕ್ ಮಾಡ್ತೀವಲ್ಲ ಒಂದು ದಾರದಲ್ಲಿ ಟೈಗರ್ ವಾಕ್ ಮಾಡುತ್ತೆ. ಶೋನ ನೋಡಿದ್ವಿ. ಆ್ಯಂಡ್ ಇಲ್ಲಿ ಎಷ್ಟೋ ಜನ ನಮ್ಮ ಕನ್ನಡಿಗರು ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ಎಲ್ಲ ನಮ್ಮ ಕನ್ನಡಿಗರು. ಎಲ್ಲಿಂದ, ಯಾವ ಊರಿಂದ? ಕರ್ನಾಟಕ ಗೊತ್ತು, ಉಡುಪಿ, ಚಿಕ್ಕಮಂಗ್ಳೂರು, ಶಿವಮೊಗ್ಗ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಕನ್ನಡದವ್ರನ್ನ ಇಲ್ಲಿ ನೋಡೋದಕ್ಕೆ. ಅಬ್ಬಾ ಸೂಪರ್. ಏನು ಒಂದು 29 ಜನ ಬಂದಿದ್ದೀರಾ? ಸಖತ್ತು. ಹೆಂಗಿತ್ತು ಶೋ ನೋಡಿದ್ರೆ? ಚೆನ್ನಾಗಿ ಇಷ್ಟ ಆಯ್ತಾ? ಕಾಮಿಡಿ ಕಿಲಾಡಿ ಎಲ್ಲ ಕಣ, ಅದು ಗಿಚ್ಚಿ ಗಿಲಿ ಕಾಮಿಡಿ ಬಂದ್ಬಿಟ್ಟು ಜೀ ಕನ್ನಡ ಕಣ್ರು. ಯಾಕೋ
ನೋಡಿದ್ರಿ ಈಗ ಕ್ರೊಕೊಡೈಲ್ ಶೋ ಹಾಗೂ ಎಲಿಫೆಂಟ್ ಮ್ಯೂಸಿಯಮ್ಗೆ ಹೋಗುವಂಥ ಸಮಯ. ಸೊ ಹೋಗೋಣ. ತುಂಬ ದೊಡ್ಡ ಕ್ಯೂ ಇದೆ. ಕ್ಯೂ ನೋಡ್ತೀರಾ ಕ್ರೊಕೊಡೈಲ್ ಶೋಗೆ? ಸೊ ಕ್ರೊಕೊಡೈಲ್ ಶೋಗೆ ಕ್ಯೂ ನೋಡಿ ಹೆಂಗಿದೆ ಅಂತ. ಸಿಕ್ಕಾಪಟ್ಟೆ ಜನ ಇದೆ, ಯಾಕಂದರೆ ಈಗ ತಾನೇ ನಮ್ಮ ಜನ ಅದನ್ನು ಮುಗಿಸ್ಕೊಂಬಂದಿದ್ದಾರೆ. ಸೊ ಈಗ ಕ್ರೊಕೊಡೈಲ್ ಶೋ ಹೋಗೋ ಸಮಯ. ಸೊ ಇಲ್ಲೊಂದು ಎಲಿಫೆಂಟ್ ಮ್ಯೂಸಿಯಮ್ ಅಂತ ಬೇರೆ ಇದೆ. ಸೊ ಕ್ರೊಕೊಡೈಲ್ ಶೋ ಅಲ್ಲಿ ಸಿಕ್ಕಾಪಟ್ಟೆ ಕ್ರೊಕೊಡೈಲ್ಸ್ ಇರುತ್ತೆ. ಅಲ್ಲಿ ಏನು ಮಾಡ್ತಾರೆ ಕ್ರೊಕೊಡೈಲಿ ಮೋಸ್ಟ್ಲಿ ಹಿಂಗೆ ಆನೇನು ಆಟ ಆಡ್ತಿದ್ದೋ, ಹುಲಿನ ಆಟ ಆಡಿಸ್ತಾರಲ್ಲ ಹಂಗೆ ಆಟ ಆಡಿಸ್ಬೋದೇನೋ. ಆ ವೆಯ್ಟ್ ಮಾಡೋ ಗ್ಯಾಪಲ್ಲಿ ಸಿಕ್ಕಾಪಟ್ಟೆ ದಾಹ ಆಗ್ತಿತ್ತು ಅಂದ್ಬಿಟ್ಟು ನಾವು ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಎಳ್ನೀರು 80 ಬಾತ್ ಅಂದರೆ ಸುಮಾರು 180 200 ರೂಪಾಯಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಗೋಯಿತು. ಸೊ ಏನಪ್ಪ ಇದು ಓಪನಿಂಗ್ಗೆ ಇಷ್ಟೊಂದು ಬರೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಕ್ರೊಕೊಡೈಲ್ ಶೋ ಓಪನ್ ಆಯಿತು. ಕ್ರೊಕೊಡೈಲ್ ಶೋ ಬಂದಾಗ ನನಗೆ ಅಂಥ ಇಂಟ್ರೆಸ್ಟಿಂಗ್ ಅಂತ ಏನು ಅನಿಸಿಲ್ಲ. ಬಿಕಾಸ್ ಕ್ರೊಕೊಡೈಲು ಏನು ತನ್ನ ಮಾಸ್ಟರ್ ಬರೋಕ್ಕಿಂತ ಮುಂಚೆ ಆಲ್ರೆಡಿ ಬಾಯ್ ಓಪನ್ ಮಾಡಿತ್ತು. ಇವನ್ ಅದ್ರಲ್ಲಿ ಬಂದುಬಿಟ್ಟು ಎಕ್ಸ್ಟ್ರಾ ಉಪ್ಪು ಮಸಾಲೆ ಖಾರ ಹಾಕೋಕ್ಕೋಸ್ಕರ ಬಂದುಬಿಟ್ಟು ಆ ತೆಗ್ದಿರೋ ಬಾಯಿಗೆ ಕೈ ಹಾಕೋದು, ಕುಂಡಿ ಹಾಕೋದು, ತಲೆ ಹಾಕೋದು ಮಾಡ್ತಿದ್ದ. ಸೊ ನನಗಂತ ವಾವ್ ಅನ್ನೋ ಎಲಿಮೆಂಟ್ ಇರಲಿಲ್ಲ. ಅದೇನಾದ್ರೂ ಒಂದು ಚೂರು ಕೆಳಗಿಡ್ತು ಅಂದರೆ ಅಣ್ಣ ಅಪ್ಪಚ್ಚಿ ಆ ಸೌಂಡಲ್ಲಿ ಆಟ ಆಡ್ತಾವನ ಅಷ್ಟೇ. ಏಯ್ ಸಾಕಾತ್ ನಡಿ ಹ್ಯಾಂಡು ಏನ್ರು ನೋಡಿ. ನಾಲ್ಕು ಇಟ್ಕೊಂಡು ಇಷ್ಟು ಜನ ಚಪ್ಪಾಳೆ ತಡ್ತಾರಲ್ಲ, ಏನು ಹೇಳೋಣ. ಅವನು ಅದನ್ನ ಅಲ್ಲ ಎತ್ತು ನೀರಿಗೆ ಇಳಿಸ್ತಾನೆ ಅದನ್ನು. ಮತ್ತೆ ಎಲ್ಲರೂ ಫೋಟೋ ತೆಗ್ಸ್ಕೊಬೇಡು. ಎಲ್ಲ ಕನ್ನಡ ತಾಯಿ ಮಕ್ಕಳೆಲ್ಲ ಇದೊಳ್ರಿ ಹೋಗಿ ಫೋಟೋ ತೆಗ್ಸ್ಕೊಳ್ರಿ. 250 ಬಾತ್ ಅಂತಾರೆ ಇವಾಗ. ಯಪ್ಪ ಹೋಗ್ರಪ್ಪ ಫೋಟೋ ತೆಗ್ಸ್ಕೊಳ್ರಪ್ಪ. ನಾನಂತೂ ಡಿಸೈಡ್ ಮಾಡಿದ್ದೆ ಇದಕ್ಕೆಲ್ಲ ಫೋಟೋ ತೊಗೊಂಡು ಖರ್ಚು ಮಾಡೋದು ಬೇಕಾಗಿಲ್ಲ ಅಂತ. ಯಾಕಂದರೆ ಇಲ್ಲಿ ಆಟ ಆಡಿಸ್ತಾರೆ, ಬೇರೆ ಕಡೆ ಇದೇ ಮಾಂಸನ ತಿಂತಾರೆ. ಸೊ ಟೂರಿಸ್ಟ್ ಅವ್ರನ್ನ ಇವರು ವೀಕ್ನೆಸ್ ಆಗಿ ತಿಳ್ಕೊಂಡು ಆ ಸಣ್ಣದಕ್ಕೆ ಫೋಟೋ, ಕುಡಿಯೋ ನೀರಿಂದ ಹಿಡಿದು ಎಲ್ಲದಕ್ಕೂ ಫೋಟೋ ಕಾಸು ಅಂತಾರೆ. ಸೊ ಇವಾಗ ಗೊತ್ತಾಗ್ತಿದೆ ಏನಕ್ಕೆ ಥೈಲ್ಯಾಂಡಲ್ಲಿ ಬಾತ್ ಕರೆನ್ಸೀಸ್ ಬರುತ್ತೆ ಅಂತ. ಯಾಕಂದರೆ ಇಲ್ಲಿ ಬಂದರೆ ನಿಮಗೆ ಬಾತ್ ಅಂದರೆ ಸ್ನಾನ ಮಾಡಿಸಿ ಗುಂಡಾಂತರ ಮಾಡಿ ಕಳಿಸ್ತೀವಿ ಅಂತ ಅವ್ರ ಅರ್ಥ. ಸೊ ಬೇಸಿಕಲಿ ಅವರು ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಗುಂಡಾಂತರ ಮಾಡ್ತೀವಿ ಅಂತ ಸಿಂಬಾಲಿಕ್ ಆಗಿ ಬಾತ್ ಅಂತ ಇಕ್ಕಿದ್ದಾರೆ. ಒಟ್ಟಾರೆ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವ್ಲಾಗು. ಸೊ ಒಟ್ಟಾರೆ ಈ ಟೈಗರ್ ಶೋ ಆ್ಯಂಡ್ ಕ್ರೊಕೊಡೈಲ್ ಶೋ ಏನಿದೆಯಲ್ಲ, ಇಲ್ಲಿ ಬೇರೆ ಯಾವ ಪ್ರಾಣಿಗಳು ಕಾಣಿಸಲ್ಲ. ಟೈಗರ್ ಆ್ಯಂಡ್ ಕ್ರೊಕೊಡೈಲ್ ಬಿಟ್ಟು ಬೇರೆ ಯಾವುದೂ ಕಾಣಿಸಲ್ಲ. ಆ್ಯಂಡ್ ಎರಡನೇ ವಿಚಾರ ಏನಪ್ಪ ಅಂತಂದರೆ 450 ಬಾತು ಇಲ್ಲಿ ಎಂಟ್ರಿ. ಟೈಗರ್ ಶೋ ಮತ್ತು ಕ್ರೊಕೊಡೈಲ್ ಶೋ ಎರಡೂ ನೋಡೋದಕ್ಕೆ 450 ಬಾತ್. ಅದು ಬಿಟ್ಟು ಎಕ್ಸ್ಕ್ಲೂಷನ್ ಬಂದುಬಿಟ್ಟು ಫೋಟೋಸ್ ತಗೊಳ್ಳೋದು. 250 ಬಾತು ಕ್ರೊಕೊಡೈಲ್ಗೆ, 250 ಬಾತು ಟೈಗರ್ಗೆ. ಟೈಗರ್ ಜೊತೆ ವಾಕ್ ಮಾಡಬೇಕು ಅಂದರೆ 850 ಬಾತು. ಆಮೇಲೆ ಕಿಡ್ ಟೈಗರ್ಸ್ಗಳಿಗೇನೋ ಫೀಡ್ ಮಾಡಬೇಕು ಅಂದರೆ 400 ಬಾತು. ಅದನ್ನೆಲ್ಲ ನೀವೇ ಇಂಡಿಯನ್ ಮನಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆ್ಯಂಡ್ ಇದೇ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಅಟ್ರಾಕ್ಷನ್ ಇಲ್ಲೇನೂ ಇಲ್ಲ, ಬಿಕಾಸ್ ಇಲ್ಲೇ ಆಲ್ಮೋಸ್ಟ್ ಬರೋದು. ಸೊ ಥೈಲ್ಯಾಂಡಲ್ಲಿ ಇದು ಒಂದು ಪೀಸ್ ಆಫ್ ಅಟ್ರಾಕ್ಷನ್. ಎಲ್ಲ ಫೋಟೋ ತೆಗ್ಸ್ಕೊಳ್ಳೋದು, ಹುಲಿ ಜೊತೆ ಫುಲ್ ಪೋಸ್ಗಳು ಕೊಡೋದು. ಇನ್ನು ನಾನು ಇನ್ಕ್ಲೂಡಿಂಗ್ ಪೋಸ್ಗಳು ಕೊಟ್ಟಿದ್ದೀನಿ. ನಂತರ ಅವರು ಸುಮಾರು ಕ್ರೊಕೊಡೈಲ್ಸ್ನ ಒಂದು ಪಾಂಡಲ್ಲಿ ಹಾಕಿದ್ರು. ಸೊ ಅದನ್ನು ನೋಡೋಕೆ ಹೋದ್ವಿ. ವಾಸನೆ ಅಂತೂ ಗಬ್ಬುಡಿದೈತೆ. ಮಿನಿ ಕ್ರೊಕೊಡೈಲಿಂದ ಹಿಡಿದು ದೊಡ್ಡ ಕ್ರೊಕೊಡೈಲ್ಸ್ವರೆಗೂ ಎಲ್ಲ ಇಲ್ಲೇ ಇದೆ, ನೋಡ್ಕೊಂಬಿಡ್ಬೋದು. ಯಪ್ಪ ಎಲ್ಲ ಕ್ರೊಕೊಡೈಲ್ಸ್ ಅಲ್ಲಿ ಹಮಸ್ಕಾ ಹುಲ್ಲಾ. ಹಮಸ್ಕಾ ಹುಲ್ಲಾ ಅಂದರೆ ಎದ್ದು ಬಂದ್ಬಿಟ್ಟ. ಯೋ ನೋಡ್ತಿದ್ರೆ ಭಯ ಆಗ್ತಿದೆಯಲ್ಲ ಗುರು. ಸೊ ನೋಡ್ತಾ ಇರಲ್ಲ, ಇಲ್ಲಿ ನೀರು ಆಚೆ ಬಂದಿರೋ ಕ್ರೊಕೊಡೈಲ್ ಇಷ್ಟು, ನೀರೊಳಗಡೆ ಇನ್ನೆಷ್ಟು ಇದೆಯಾವೋ ನೋಡಿ. ಇದು ಅತ್ಯಂತ ಹಳೆಯ ಕ್ರೊಕೊಡೈಲ್, 50 ವರ್ಷದ ಕ್ರೊಕೊಡೈಲ್ ಅಂತ ಇದು. ನೋಡಿ ಎಷ್ಟು ವಯಸ್ಸಾಗಿದೆ, 50 ವರ್ಷ ಆಗಿ ಫುಲ್ಲು ಪಾಪ ಸುಸ್ತಾಗ್ಬಿಟ್ಟಿದೆ. ಸೊ ಟೋಟಲಾಗಿ ಇಲ್ಲಿ 600 ಕ್ರೊಕೊಡೈಲ್ ಇದೆ. ಸೊ 600 ಕ್ರೊಕೊಡೈಲು. ಸೊ ಅಲ್ಲೊಂದು ಕ್ರೊಕೊಡೈಲು, ಇಲ್ಲೊಂದು ಕ್ರೊಕೊಡೈಲ್. ಸೊ ಟೋಟಲ್ 600 ಕ್ರೊಕೊಡೈಲ್ಸ್ ಇದೆ. ಆ್ಯಂಡ್ 170 ಟೈಗರ್ಸ್ ಇದೆ. ಸೊ ನೋಡ್ಬೋದು ಇಲ್ಲಿ. 2 year old ಓಪನ್ ಮಾಡಿಬಿಟ್ರಾ? ಥ್ಯಾಂಕ್ ಯು. ನಥಿಂಗ್ ಇಟ್ ವಾಂಟ್ ಡೂನಾ? ಏನೂ ಮಾಡಲ್ಲ ಅದು. 2 year ಕ್ರೊಕೊಡೈಲು. ಸೊ ನೋಡಿದ್ರಲ್ಲ, ಈ ಟೈಗರ್ ಶೋ ಹಾಗೂ ಏನು ಕ್ರೊಕೊಡೈಲ್ ಶೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಏನೂ ಇರೋದಿಲ್ಲ ಇಲ್ಲಿ. ಯಾಕಂತ ಅಂದರೆ ಇದು ಬರೀ ಟೈಗರ್ ಪಾರ್ಕ್ ಅಷ್ಟೇ. ಟೈಗರ್ಗಳನ್ನ ಸಾಕ್ತಾರೆ ಹಾಗೂ ಕ್ರೊಕೊಡೈಲ್ಗಳನ್ನ
ಸಾಕ್ತಾರೆ. ಎಷ್ಟೋ ಸಾವಿರ ಕ್ರೊಕೊಡೈಲ್ಸು, ಎಷ್ಟೋ ಟೈಗರ್ಸ್ಗಳು ಇರ್ತವೆ ಇಲ್ಲಿ. ಸೊ ಅದನ್ನು ಟ್ರೈನ್ ಮಾಡಿ ನೀಟಾಗಿ ಮಾಡಿ ನಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಶೋ ನಡೆಸ್ತಾರೆ. ಅದು ಬಿಟ್ಟರೆ ಅದನ್ನು ಹಿಂಸೆ ಕೊಡೋದು, ಅದಕ್ಕೆಲ್ಲ ಟಾರ್ಚರ್ ಕೊಡೋದು ಅದು ಸರ್ವೇ ಸಾಮಾನ್ಯ, ಏನೂ ಮಾಡೋಕ್ಕಲ್ಲ. ಅದು ನಮಗೆ ಬೇಜಾರಾಗುತ್ತೆ ನೋಡಿದಾಗ. ಸೊ ನಾವು ಕಾಸು ಕೊಟ್ಬಿಟ್ಟು ಈ ಥರ ನೋವುಗಳು ನೋಡೋಕ್ಕೆ. ಆಮೇಲೆ ಟೈಗರ್ಗಳಿಗೆ ನಾವು ಟೈಗರ್ಗಳಿಗೆ ಹೆದರ್ಕೊಳ್ಳೋದಲ್ಲ, ಆ್ಯಕ್ಚುಲಿ ನಮ್ಮನ್ನು ಟೈಗರ್ಗಳು ಹೆದರ್ಕೋತಿತ್ತು. ಆ ಥರ ಟ್ರೈನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ನಮಗೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ಖಂಡಿತವಲ್ಲೂ ಗುಡ್ ಒನ್ ಟೈಮ್ ವಿಸಿಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇಲ್ಲಿ ಎಲ್ಲೋದ್ರೂ ಕೂಸಿದ್ದಕ್ಕೆ ಕೆಮ್ಮಿದ್ದಕ್ಕೆಲ್ಲ ಕಾಸು ಕೇಳ್ತಾರೆ. ಆ್ಯಂಡ್ ಕುಡಿಯೋ ನೀರಿಗೂ ಕಾಸು ಕೊಡಬೇಕು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಥೈಲ್ಯಾಂಡ್ ಸೀರೀಸಲ್ಲಿ ನಾನು ಮತ್ತೆ ಕಾಣಿಸ್ಕೊತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.